ಸ್ನೇಹಿತರೆ ನಮಸ್ಕಾರ. RCBಯ ಟಾಪ್ 10 ಲಿಸ್ಟ್ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಮೀಟಿಂಗ್ ನಲ್ಲಿ ಈ ಒಂದು ಟಾಪ್ 10 ಲಿಸ್ಟ್ ಅನ್ನ ಮಾಡಿದ್ದಾರೆ. ಈಗ CSKಯ ಟಾಪ್ 10 ಲಿಸ್ಟ್ ಅನ್ನ ನೋಡುವಂತ ಸಮಯ. ಯಾರ್ಯಾರಿದ್ದಾರೆ ಈ ಒಂದು ಟಾಪ್ 10 ನಲ್ಲಿ ಖಂಡಿತ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ಈಗಾಗಲೇ ರಿಟೆನ್ಷನ್ ಮಾಡ್ಕೊಂಡಿರುವಂತ CSK ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ರವೀಂದ್ರ ಜಡೇಜಾ, MS ಧೋನಿ ಹಾಗೆ ಮತೀಶಾ ಪತಿರಾಣ ಈ 5 ರಿಟೆನ್ಷನ್ ಮಾಡ್ಕೊಂಡಿದೆ. ಸೊ ಆ ಮೂಲಕ ಅವರ ಈ ಸ್ಲಾಟ್ ಫಿಲ್ಲಿಂಗ್ ನೋಡೋದಾದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಒಬ್ಬರನ್ನ ಅವರು ಉಳಿಸ್ಕೊಂಡಿದ್ದಾರೆ. ಮಿಡ್ಲ್ ಆರ್ಡರ್ ನಲ್ಲಿ ಒಬ್ಬ ಬೌಲಿಂಗ್ ಆಲ್ರೌಂಡರ್ ಅದು ಶಿವಮ್ ದುಬೆ, ಹಾಗೆ ರವೀಂದ್ರ ಜಡೇಜಾ ಅವರ ಬೌಲಿಂಗ್ ಆಲ್ರೌಂಡರ್ ಇದ್ದಾರೆ. ಜೊತೆಗೆ ಧೋನಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವರು ಕೂಡ ಲೋವರ್ ಆರ್ಡರ್ ಅಲ್ಲೇ ಆಡುವಂತವರು. ಜೊತೆಗೆ ಒಬ್ಬ ಬೌಲರ್ ಪೇಸ್ ಬೌಲರ್ ಮತೀಶಾ ಪತಿರಾಣನ ಉಳಿಸ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಅವರು ಈಗ ಉಳಿಸ್ಕೊಂಡಿರುವಂತ 5 ಜನ ಒಂದು RTM ಅವಕಾಶ ಇದೆ. RTM ಅಲ್ಲಿ ಮೇ ಬಿ ಅವರು ಒಂದು ಕ್ಯಾಪ್ ಪ್ಲೇಯರ್ ನ ಕೂಡ ಪಡಿಬಹುದು ಅಥವಾ ಅನ್ಕ್ಯಾಪ್ಡ್ ಎರಡೂ ಕೂಡ ಅವಕಾಶ ಇದೆ. ಸೊ ಹಾಗಾದ್ರೆ 10 ಪ್ಲೇಯರ್ಗಳು ಅವ್ರು ಯಾರನ್ನ ಉಳಿಸ್ಕೋಬಹುದು ಅನ್ನೋದನ್ನ ನೋಡೋದಾದ್ರೆ ಮೊದಲ ಒಂದು ಅವರ ಹಿಟ್ ಲಿಸ್ಟ್ ಅಲ್ಲಿರುವಂತಹ ಪ್ಲೇಯರ್ ಅಂತಂದ್ರೆ ರವಿಚಂದ್ರನ್ ಅಶ್ವಿನ್. ಸೊ ಲೋಕಲ್ ಪ್ಲೇಯರ್, ಜೊತೆಗೆ ಅವರಿಗೆ ಒಬ್ಬ ಲೀಡಿಂಗ್ ಸ್ಪಿನ್ನರ್ ಬೇಕು. ಜಡೇಜಾ ಜೊತೆಗೆ ಏನಾದರೂ ಅಶ್ವಿನ್ ಬಂದ್ರೆ ಚೆನ್ನೈ ಪಿಚ್ ಅಲ್ಲಿ ಚೆಪಾಕ್ ಅಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು. ರಾಜಸ್ಥಾನ್ ರಾಯಲ್ಸ್ ಕೂಡ ಈಗ ಅವ್ರನ್ನ ರಿಲೀಸ್ ಮಾಡಿದೆ, ಅವರಿಗೆ RTM ಮಾಡೋಕ್ಕೂ ಅವಕಾಶ ಇಲ್ಲ. ಸೊ ಆ ಕಾರಣಕ್ಕೆ ರವಿಚಂದ್ರನ್ ಅಶ್ವಿನ್ ಈಗ ಮತ್ತೊಮ್ಮೆ ಯೆಲ್ಲೋ ಜರ್ಸಿಯಲ್ಲಿ ಕಾಣಿಸುವಂತ ಸಾಧ್ಯತೆ ಇದೆ. ಇನ್ನು ಎರಡನೇ ಆಯ್ಕೆ ಬಂದು ಅವ್ರದ್ದು ರಚಿನ್ ರವೀಂದ್ರ. ಸೊ ರಚಿನ್ ರವೀಂದ್ರ ಕಳೆದ ಬಾರಿ ಕೂಡ ಕಡಿಮೆ ಮೊತ್ತಕ್ಕೆ ಅವ್ರಿಗೆ ಸಿಕ್ಕಿದ್ರು, ಓಪನಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು. ಜೊತೆಗೆ ಆಲ್ರೌಂಡರ್ ಆಪ್ಷನ್, ಅವರು ಓಪನಿಂಗ್ ಅಥವಾ ಮಿಡ್ಲ್ ಆರ್ಡರ್ ಆಡಬಹುದು. RCB ಜೊತೆಗೆ ಅವರು ಟಕ್ಕರ್ ಕೊಡುವಂತ ನಿರೀಕ್ಷೆ ಇದೆ ರಚಿನ್ ರವೀಂದ್ರಗೆ. ಇಬ್ರು ಕೂಡ ಈ ಸಲ CSK ಫೈಟ್ ಮಾಡಬಹುದು, CSK ಅಂಡ್ RCB ರಚಿನ್ ರವೀಂದ್ರಗೆ. ಇನ್ನು ಮೂರನೇ ಆಯ್ಕೆ ಬಂದು ದೀಪಕ್ ಚಹರ್ ಈಗಾಗಲೇ ಅವರಿಗೆ ಒಳ್ಳೆ ಸರ್ವ್ ಮಾಡಿದಂಥವ್ರು, ಧೋನಿ ಪಟ್ಟ ಶಿಷ್ಯ. ಸೊ ಅವರು ಕೂಡ ಹೇಳಿದ್ದಾರೆ ನನ್ನನ್ನು ಪಿಕ್ ಮಾಡಬಹುದು ಮತ್ತೆ CSK ಅಂತ. ಸೊ ಆ ಕಾರಣಕ್ಕೆ ದೀಪಕ್ ಚಹರ್ ಈ ಒಂದು ಟಾಪ್ ಲಿಸ್ಟ್ ನಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಸೊ RTM ಮಾಡಿದ್ರು ಮಾಡಬಹುದು. ಇನ್ನು ಸಮೀರ್ ರಿಜ್ವಿ ಅನ್ಕ್ಯಾಪ್ ಪ್ಲೇಯರ್, ಒಳ್ಳೆ ಒಂದು ಪರ್ಫಾರ್ಮೆನ್ಸ್, ಒಳ್ಳೆ ಒಂದು 8.4 ಕೋಟಿಗೆ ಕಳೆದ ಬಾರಿ ಅವರು ಆಕ್ಷನ್ ಅಲ್ಲಿ ಬಿಡ್ ಆಗಿದ್ರು. ಸೊ ಅವ್ರನ್ನ ಮತ್ತೆ RTM ಕಾರ್ಡ್ ಅನ್ನ ಬಳಸಿ ಅನ್ಕ್ಯಾಪ್ ಪ್ಲೇಯರ್ ಆಗಿ ಉಳಿಸ್ಕೋತಾರೆ. ಯಾಕಂದ್ರೆ ಅವ್ರಿಗೊಂದು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕು, ಫಿನಿಶರ್ ಬೇಕು. ಸೊ ಆ ಕಾರಣಕ್ಕೆ ಸಮೀರ್ ರಿಜ್ವಿ ಅವ್ರ ಮೇಲೆ ಮತ್ತೆ ಅವರು ಬೆಟ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಜೊತೆಗೆ ಒಂದು ಬಿಗರ್ ರೋಲ್ ಅನ್ನ ಕೊಡಬಹುದು ಈ ಸಲ ಸಮೀರ್ ರಿಜ್ವಿ ಮೇಲೆ. ಇನ್ನು 5ನೇ ಒಂದು ಲಿಸ್ಟ್ ನಲ್ಲಿ ಇರುವಂತಹ 5ನೇ ಹೆಸರು ಬಂದು ಡ್ವೇನ್ ಬ್ರಾವೋ ಇಲ್ಲದೆ ಇರೋದ್ರಿಂದ ಅವ್ರಿಗೊಬ್ಬ ಆಲ್ರೌಂಡರ್, ಫಾರಿನ್ ಆಲ್ರೌಂಡರ್ ಬೇಕು. ಬೌಲಿಂಗ್ ಕೂಡ ಮಾಡಬಲ್ಲ, ಜೊತೆಗೆ ಬ್ಯಾಟಿಂಗ್ ಮಾಡಬಲ್ಲ ಅಂತ ಒಬ್ಬ ಆಲ್ರೌಂಡರ್. ಸೊ ಮಾರ್ಕಸ್ ಸ್ಟೋಯ್ನಿಸ್ ಈ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ. ಸೊ ಆ ಕಾರಣಕ್ಕೆ RCB ಜೊತೆಗೆ ಮಾರ್ಕಸ್ ಸ್ಟೋಯ್ನಿಸ್ಗೆ CSK ಇಲ್ಲಿ ಪೈಪೋಟಿಗೆ ಬೀಳಬಹುದು. ಸೊ ಒಂದು ಒಳ್ಳೆ ಆಲ್ರೌಂಡರ್, ಧೋನಿ ಇಂಥ ಪ್ಲೇಯರ್ನೇ ನೋಡ್ತಾರೆ. ಸೊ ಅವರ ಒಂದು ಆ ಸೆಟಪ್ಗೆ ಅನುಕೂಲ ಆಗುತ್ತೆ ಅಂತ. ಸೊ 6ನೇ ಪ್ಲೇಯರ್ ಬಂದು ಡಿವಾನ್ ಕಾನ್ವೆ. ಸೊ ಈಗಾಗಲೇ ಓಪನಿಂಗ್ ನಲ್ಲಿ ಋತುರಾಜ್ ಜೊತೆಗೆ ಅದ್ಭುತ ಒಂದು ಸಾಲಿಡ್ ಓಪನಿಂಗ್ ಅನ್ನ ಕೊಟ್ಟಂತ ಪ್ಲೇಯರ್. ಸೊ ಕಾನ್ವೆ ಅವ್ರನ್ನ RTM ಅಲ್ಲದೆ ಇದ್ರೂ ಕೂಡ ಅವ್ರನ್ನ ಮತ್ತೆ ಪಿಕ್ ಮಾಡುವಂತ ಸಾಧ್ಯತೆ ಇದೆ. 2023 ಫೈನಲ್ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಿದ್ದಲ್ಲೂ ಕೂಡ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು, ಪ್ಲೇಯರ್ ಆಫ್ ದ ಮ್ಯಾಚ್. ಆ ಕಾರಣಕ್ಕೆ ಇನ್ನು ತುಷಾರ್ ದೇಶಪಾಂಡೆ ಅಲ್ಲಿ ಬರ್ತಿರುವಂತಹ ಅಪ್ಕಮಿಂಗ್ ಬೌಲರ್ ಅಲ್ಲಿ ಒಬ್ರು. ಸೊ ಆ ಕಾರಣಕ್ಕೆ 13 ಮ್ಯಾಚ್ ಅಲ್ಲಿ ಸುಮಾರು 17 ವಿಕೆಟ್ ಅನ್ನ ಪಡೆದಿದ್ದಾರೆ. ಸೊ ಕಳೆದ ಒಂದು ಸೀಸನ್ ಅಲ್ಲಿ 2023ರಲ್ಲಿ 23 ವಿಕೆಟ್ ಅನ್ನ ಪಡೆದ್ರು. 2024ರಲ್ಲಿ 17 ವಿಕೆಟ್ ಅನ್ನ ಗಳಿಸಿರುವಂತಹ ತುಷಾರ್ ದೇಶಪಾಂಡೆ ಕೂಡ ಆ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ. ಇನ್ನು ಮಿಚೆಲ್ ಮಾರ್ಷ್ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್. ಸೊ ಅವ್ರನ್ನೂ ಕೂಡ DC ರಿಲೀಸ್ ಮಾಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರನ್ನ ಟಾಪ್ ಆರ್ಡರ್ ನಲ್ಲಿ ಒಂದು ವೇಳೆ ಕಾನ್ವೆ ಸಿಗದೆ ಹೋದ್ರೆ ಮಿಚೆಲ್ ಮಾರ್ಷ್ ಅವ್ರನ್ನ ನೋಡ್ತಾ ಇದೆ. ರಚಿನ್ ರವೀಂದ್ರ ಹಾಗೆ ಇವ್ರ ಜೊತೆಗೆ ಕಾನ್ವೆ ಜೊತೆಗೆ ಮಿಚೆಲ್ ಮಾರ್ಷ್ ಅವ್ರನ್ನು ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ನೋಡ್ತಾ ಇದೆ. ಸೊ ಇದು ಮತ್ತೊಂದು ಆಪ್ಷನ್. ಬೌಲಿಂಗ್ ಕೂಡ ಇರೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಮಿಚೆಲ್ ಸ್ಯಾಂಟ್ನರ್ CSK 2018 ಆಕ್ಷನ್ ಅಲ್ಲಿ ಅವ್ರನ್ನ ಖರೀದಿ ಮಾಡಿದ್ದು. ಯೂಸ್ಫುಲ್ ಆದಂತಹ ಬೌಲಿಂಗ್ ಅವರ ಕಡೆಯಿಂದ ಬಂದಿದೆ. ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಮಿಚೆಲ್ ಸ್ಯಾಂಟ್ನರ್ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಧೋನಿ ಅಂಡ್ CSK ಸೆಟಪ್ಗೆ ಅವರು ಚೆನ್ನಾಗಿ ಸೂಟ್ ಆಗ್ತಾರೆ. ಸೊ ಆ ಕಾರಣಕ್ಕೆ ಈಗ ಸ್ಯಾಂಟ್ನರ್ ಮೇಲೆ ಕೂಡ ಒಂದು ಕಣ್ಣಿದೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅವರ ಮೇನ್ ಪ್ರಿಫರೆನ್ಸ್ ಇರೋದು ರಿಷಬ್ ಪಂತ್. ಸೊ ಧೋನಿ ಈ ಬಾರಿ ಕೊನೆಯ ಸೀಸನ್ ಆಗ್ತಾ ಇರೋದ್ರಿಂದ ಅವ್ರ ಹತ್ರ 55 ಕೋಟಿ ಪರ್ಸ್ ಇದೆ. ಸೊ ರಿಷಬ್ ಪಂತ್ ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಜೊತೆಗೆ ಚೆನ್ನೈನ ಪಿಚ್ ನಲ್ಲಿ ಉತ್ತಮವಾದಂಥ ರೆಕಾರ್ಡ್ ಕೂಡ ಇದೆ. ಸೊ ಹಾಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ರಿಷಬ್ ಪಂತ್ ಮೇಲೆ ಕಣ್ಣಿಟ್ಟಿದೆ. ಬಟ್ ಮೇ ಬಿ ಪಂಜಾಬ್ ಅವರು ಬಿಡ್ಲಿಕ್ಕಿಲ್ಲ, ಅವ್ರನ್ನ 113 ಕೋಟಿ ಬಜೆಟ್ ಇದೆ. ಸೊ ಆ ಕಾರಣಕ್ಕೆ ರಿಷಬ್ ಪಂತ್ ಅವರ ಟಾಪ್ ಮೋಸ್ಟ್ ಒಂದು ಹಿಟ್ ಲಿಸ್ಟ್ ಅಲ್ಲಿರುವಂಥ ಅಥವಾ ವಿಶ್ ಲಿಸ್ಟ್ ಇಲ್ಲಿರುವಂಥ ಪ್ಲೇಯರ್. ನೋಡೋಣ ರಿಷಬ್ ಪಂತ್ ಆಯ್ಕೆ ಆಗ್ತಾರಾ, ಯಾರಾಗ್ತಾರೆ ಅನ್ನೋ ಅಂತ. ನಮಸ್ಕಾರ.